ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಚಿನ್ನದ ಬೆಲೆ ಯಾಕೋ ನಿನ್ನೆ ಸ್ವಲ್ಪ ಕಾನ್ಸ್ಟೆಂಟ್ ಆಗಿತ್ತು ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸೇಷನ್ ಅಲ್ಲಿ ಇದ್ದಿದ್ದು ನಮ್ಮ ಜನಕ್ಕೆ ಇವತ್ತು ನೆಮ್ಮದಿನೇ ಇಲ್ದಂಗೆ ಆಗಿದೆ. ಚಿನ್ನ ಖರೀದಿ ಮಾಡೋರಿದ್ರೆ ದಯವಿಟ್ಟು ಖರೀದಿ ಮಾಡಕ್ ಹೋಗ್ಬೇಡಿ. ಬಟ್ ನೀವೇನಾದ್ರು ರೀಸೇಲ್ ಮಾಡ್ತೀನಿ, ಇವಾಗ ಏನೋ ಕಷ್ಟ ಬಂದಿದೆ ಅಥವಾ ಚಿನ್ನ ಮಾರಬೇಕು ಅಂತ ಹೇಳಿದ್ರೆ ಬಂಪರ್ ಆಗಿ ದುಡ್ಡು ಪಡಿತೀರಾ. ಆದ್ರೆ ಅದೇ ಚಿನ್ನನ ನೀವು ಇವಾಗ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅದರ 3 ಪಟ್ಟಷ್ಟು ಶ್ರಮ ಪಟ್ಟಿ ಚಿನ್ನನ ಮಾಡಿಸ್ಕೋಬೇಕಾಗಿರೋ ಪರಿಸ್ಥಿತಿ ಇದೆ. ಒಂದು ಚೈನ್ ಇವಾಗ ಒಂದು 3 ಲಕ್ಷಕ್ಕೂ 4 ಲಕ್ಷಕ್ಕೂ ಹೋಯ್ತು ಅಂತ ಇಟ್ಕೊಳ್ಳಿ, ನೀವು ಮತ್ತೆ ಕೂಡಿಸಿ ಆ 3 ಲಕ್ಷ 4 ಲಕ್ಷ ಹೋಗಿರೋ ದುಡ್ಡಲ್ಲ, ಅದ್ರ ಮೇಲೆ ಎಕ್ಸ್ಟ್ರಾ ಇನ್ನೂ 1 ಲಕ್ಷ ಹಾಕಿ ಚಿನ್ನನ ಮಾಡಿಸ್ಕೋಬೇಕು. ಇವಾಗ ಅಂತ ಪರಿಸ್ಥಿತಿ ಉಂಟಾಗಿದೆ ಚಿನ್ನದ ಬೆಲೆಯಲ್ಲಿ. ಸೊ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿದ್ದು ಒಂದು ದಿನ, ಬಟ್ ಇವಾಗ ಸಾಧ್ಯನೇ ಇಲ್ಲ. ಚಿನ್ನದ ಬೆಲೆ ಮತ್ತೊಮ್ಮೆ ಏರಿಕೆ ಆಗಿದೆ. ಮತ್ತೆ ದಾಖಲ ಮಟ್ಟ ಮೀರ್ತಾ ಇರುವಂತ ಚಿನ್ನ, ಅದರದ ಒಂದು ರೆಕಾರ್ಡ್ ಏನ್ ಮಾಡ್ತಾ ಇದೆ ಚಿನ್ನದ ಬೆಲೆ, ಅದನ್ನೇ ಬೀಟ್ ಮಾಡ್ಕೊಂಡು ಹೋಗ್ತಾ ಇದೆ. ಚಿನ್ನದ ಬೆಲೆ ಮತ್ತೊಮ್ಮೆ ಏರಿಕೆ ಕಂಡಿರುವಂತ ಚಿನ್ನದ ಬೆಲೆ ಇವತ್ತೆಷ್ಟಿದೆ ನೋಡೋಣ. ಮೊದಲನೇದಾಗಿ 22 ಕ್ಯಾರೆಟ್ ಚಿನ್ನ ಇವತ್ತು ಬೆಂಗಳೂರಲ್ಲಿ 7,945 ರೂಪಾಯಿ ಇದೆ. ನೆನೆ 7,930 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 79,450, ನೆನೆ 79,300. ನೆನೆಗೂ ಇವತ್ತಿಗೂ 22 ಕ್ಯಾರೆಟ್ ಚಿನ್ನದಲ್ಲಿ 15 ರೂಪಾಯಿ ಜಾಸ್ತಿ ಆಗಿದೆ. 150 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಮತ್ತೆ ಜಾಸ್ತಿ ಆಗಿರುವಂತದ್ದು. 150 ರೂಪಾಯಿ ಜೋಕಲ್ಲ, ಜಾಸ್ತಿ ಆಯ್ತು. 150 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. 24 ಕ್ಯಾರೆಟ್ ಚಿನ್ನ ಇವತ್ತು ಒಂದೊಂದಿಗೆ 8,667, ನೆನೆ 8,651. 10 ಗ್ರಾಮಿನ ಚಿನ್ನ 86,670, ನೆನೆ 86,510. ನೆನ್ನೆಗೂ ಇವತ್ತಿಗೂ 24 ಕ್ಯಾರೆಟ್ ಚಿನ್ನದಲ್ಲಿ 16 ರೂಪಾಯಿ ಜಾಸ್ತಿ ಆಯಿತು. 160 ರೂಪಾಯಿ ನಿಮಗೆ ಬೆಲೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ ನಿಮಗೆ 6,501 ರೂಪಾಯಿ ಇದೆ. ನೆನ್ನೆ 6,488 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 65,010 ರೂಪಾಯಿ, ನೆನ್ನೆ 64,880 ರೂಪಾಯಿ. ನೆನ್ನೆಗೂ ಇವತ್ತಿಗೂ ನಿಮಗೆ 18 ಕ್ಯಾರೆಟ್ ಚಿನ್ನದಲ್ಲಿ 13 ರೂಪಾಯಿ ಜಾಸ್ತಿ ಆಗಿದೆ. 130 ರೂಪಾಯಿ ನಿಮಗೆ ಬೆಲೆ ಜಾಸ್ತಿ ಆಗಿರುವಂಥದ್ದು. ಅನ್ಫಾರ್ಚುನೇಟ್ಲಿ ನಮಗೆ ಇನ್ನ ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿಯಾಗಿರುವಂತ ಕಮ್ಮಿ ಬೆಲೆನ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದ್ರೆ ಚಿನ್ನದ ಬೆಲೆ ಕಮ್ಮಿ ಆಗೋದಿಲ್ಲ. ಸದ್ಯದ ಮಟ್ಟದಲ್ಲಿ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ದಯವಿಟ್ಟು ಬಿಟ್ಬಿಡಿ, ಮರ್ತು ಬಿಡಿ. ಚಿನ್ನ ಖರೀದಿ ಮಾಡೋದಕ್ಕೆ ಸದ್ಯಕ್ಕಂತೂ ಆಗೋದಿಲ್ಲ. ಸೊ ಚಿನ್ನ ಖರೀದಿ ಮಾಡ್ಬೇಕು ಅಂತ ಇದ್ರೆ ನಿರಾಸೆ ಖಂಡಿತ. ಯಾಕಂದ್ರೆ ಚಿನ್ನನ ಇವಾಗ ಖರೀದಿ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವುಗಳು ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಉಂಟಾಗಿದೆ. ಎಲ್ಲಾರ್ಗೂ ಆಗಲ್ಲ, ಎಲ್ಲರೂ ಖರೀದಿ ಮಾಡಕ್ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ಈಗ ಚಿನ್ನ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟದಲ್ಲಿ ತೊಂದರೆ ಖಂಡಿತ ಆಗುತ್ತೆ. ನೀವ್ ಎಷ್ಟೇ ಸೇವ್ ಮಾಡ್ಕೊಂಡಿರ್ಬೋದು, ಇವಾಗ ಒಂದ್ ಶಾಟ್ ಅಲ್ಲಿ ನೀವು ಹೋಗಿ ಖರೀದಿ ಮಾಡ್ಕೊಂಡು ಬರ್ತೀರಾ, ಬಟ್ ನಿಮಗೆ ಆ ಒಂದು ದುಡ್ಡನ್ನ ಕೂಡಿಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಸ್ಪೆಷಲಿ ಇವಾಗ ಮದ್ವೆ ಸೀಸನ್ ಬರ್ತಾ ಇರೋದ್ರಿಂದ ಅರ್ಥ ಆಗುತ್ತೆ. ಯಾಕಂದ್ರೆ ಇವಾಗ ಹೆಣ್ಮಕ್ಳು ಮನೇಲಿ ಇದ್ರೆ ಮದ್ವೆಗೆ ಅವರಿಗೆ ಏನಿಲ್ಲ ಅಂತ ಹೇಳಿದ್ರೆ ಒಂದು 15-20 ಲಕ್ಷ ಒಡವೆನೆ ತೆಗಿಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಅದು ಇದು ನೆಕ್ಲೆಸ್, ಬಳೆ, ಮಂಗಲಿ ಸರ ಅಂತ ಹೇಳ್ಬಿಟ್ಟು. ಸೊ ಇಂಥ ಸಮಯದಲ್ಲಿ ಚಿನ್ನದ ಬೆಲೆ ಈ ರೀತಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿಗೂ ತೊಂದರೆ ಆಗುತ್ತೆ. ಜೊತೆಗೆ ಬೆಳ್ಳಿಯ ದರದ ಬಗ್ಗೆ ಹೇಳೋದಾದ್ರೆ ಬೆಳ್ಳಿನೂ ಏನು ತುಂಬಾ ಕಮ್ಮಿ ಬೆಲೆಯಲ್ಲಿದೆ ಅಥವಾ ನೀವು ಅಫೋರ್ಡಬಲ್ ಮಾಡ್ಬೋದು ಅನ್ನೋಷ್ಟೇನಿಲ್ಲ. 100 ರೂಪಾಯಿ ಆಗಿದೆ, ಕಾನ್ಸ್ಟೆಂಟ್ ಆಗಿದೆ, ಒಂದು ವಾರದಿಂದ ಬದಲಾವಣೆ ಆಗಿಲ್ಲ. 1 ಗ್ರಾಮಿನ ಬೆಳ್ಳಿ ಇವತ್ತು 100 ರೂಪಾಯಿ ಆಗಿದೆ. ಸೊ 1 kg ಆಗುತ್ತೆ ನಿಮ್ಗೆ ಬೆಳ್ಳಿಯ ದರ. ಒಂದು kgಗೆ ನಿಮ್ಗೆ 1 ಲಕ್ಷ ರೂಪಾಯಿ ಆಗುತ್ತೆ ನಿಮ್ಗೆ ಬೆಳ್ಳಿಯ ದರ. ಸೊ ಬೆಳ್ಳಿ ನಿಮ್ಗೆ ತುಂಬಾ ಜಾಸ್ತಿ ಯಾರು ಇವಾಗ ಬೆಳ್ಳಿ ಅಂದ್ರೆ ನೀವೇನು ಎಲ್ಲ ಒಡವೆ ಮಾಡಿಸ್ಕೊಳ್ಳಲ್ಲ. ಬೆಳ್ಳಿಯಲ್ಲಿ ತಟ್ಟೆ, ಚೊಂಬು, ಕುಂಕುಮದ ಭರಣಿ ಈ ತರ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ ಬೆಳ್ಳಿ ಮೇಲೆ. ಆದ್ರೆ ಚಿನ್ನ ಅಂತ ಹಂಗಲ್ಲ. ಓಲೆ, ಸರ, ಬಳೆ, ನೆಕ್ಲೆಸು, ಮೂಗ್ಬಟ್ಟು ಪ್ರತಿ ಒಂದನ್ನು ನಾವು ಚಿನ್ನದಲ್ಲಿ ಮಾಡಿಸ್ಕೋತೀವಿ ಹೊರತು ಬೆಳ್ಳಿಯಲ್ಲಿ ನಾವು ಮಾಡಿಸ್ಕೊಳಕ್ ಹೋಗಲ್ಲ. ಡೈಲಿ ವೇರ್ ಆಗಿರ್ಬೋದು. ಸೊ ಹಾಗಾಗಿ ಈ ಕಡೆ ಚಿನ್ನನೂ ಜಾಸ್ತಿ ಆಯ್ತು, ಬೆಳ್ಳಿನೂ ಜಾಸ್ತಿ ಆಯ್ತು. ಒಟ್ಟಿನಲ್ಲಿ ಎಲ್ಲಾ ಕಡೆಯಿಂದನೂ ಪ್ರೆಷರೈಸ್ ಆಗಿರುವಂತದ್ದು ಇವಾಗ ಚಿನ್ನ ಖರೀದಿ ಮಾಡೋರಿಗೆ. ಸೊ ಚಿನ್ನದ ಬೆಲೆ ಕಮ್ಮಿ ಆಗಲ್ಲ, ಸದ್ಯಕ್ಕಂತೂ ಕಮ್ಮಿ ಆಗಲ್ಲ. ಕಮ್ಮಿ ಯಾವಾಗ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ನಿಮ್ಗೆ, ಏಪ್ರಿಲ್ ನಂತರ ಕಮ್ಮಿ ಆಗುತ್ತೆ. ಅಲ್ಲಿ ತನಕ ಯಾವ್ದು ಕಮ್ಮಿ ಆಗಲ್ಲ ಅಂತ ಹೇಳ್ಬಿಟ್ಟು. ಇಫ್ ಇನ್ ಕೇಸ್ ಕಮ್ಮಿ ಆದ್ರೂ ನಿಮ್ಗೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಕಮ್ಮಿ ಆಗುತ್ತೆ. ದಿಢೀರ್ ಅಂತ ನಿಮ್ಗೆ 1,000 ರೂಪಾಯಿ 2,000 ರೂಪಾಯಿ ಇಳಿಯಲ್ಲ. ಸೊ ಸಣ್ಣ ಪುಟ್ಟ ಚಿಲ್ಲರೆ ದುಡ್ಡಲ್ಲಿ ಕಮ್ಮಿ ಆಗುತ್ತೆ. ಬಟ್ ದೊಡ್ಡ ಮಟ್ಟದಲ್ಲಿ ಇವಾಗ ಏನ್ ನಮ್ಗೆ 9,000 ಹೋಗಿ ಕೂತ್ಕೊಂಡಿದೆ, ಆ 9,000 ಕಮ್ಮಿ ಆಗಲ್ಲ, ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಸೊ ಇವತ್ತಿನ ಚಿನ್ನದ ವರದಿ ಇದು. ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದೆ ಹೇಗಾಗುತ್ತೆ ಅಂತ ನಾನು ವಿಡಿಯೋನ ಮಾಡಿ ತಿಳಿಸ್ತಾ ಇರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.